ಫ್ರೆಂಡ್ಸ್, ನಿಮ್ಗೆಲ್ಲ ಒಂದು ಸೀರಿಯಸ್ ಪ್ರಶ್ನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಒಂದ್ ಕಡೆ ಇಂಟರ್ವ್ಯೂ ಇದೆ, ಅದಕ್ಕೋಸ್ಕರ ನೀವು ದಿನಗಟ್ಲೆ ಓದ್ತಾ ಇರ್ತೀರಾ, ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿರ್ತೀರಾ. ಆದ್ರೆ ಇನ್ನೇನ್ ಲಾಸ್ಟ್ ಮಿನಿಟ್ ಬಂತು, ಆ ರೂಮ್ ಒಳಗಡೆ ಓಕೆ 5 ನಿಮಿಷ ಇದೆ ಅನ್ನುವಾಗ ನಿಮ್ಮ ಬ್ರೈನ್ ನಿಮ್ಮನ್ನ ಮೋಸ ಮಾಡಕ್ಕೆ ಶುರು ಆಗುತ್ತೆ. ಎದೆ ಡಗ್ ಡಗ್ ಅಂತ ಅನ್ಸುತ್ತೆ, ಬಾಯೆಲ್ಲ ಒಣಗೋಗುತ್ತೆ, ಒಳಗಡೆಯಿಂದ ಒಂದು ಸಣ್ಣ ಧ್ವನಿ ಬರುತ್ತೆ, ಲವ್ ನಿನ್ ಕೈಲಿ ಆಗಲ್ಲ ಕಣೋ ಅಂತ. ನಿನಗಿಂತ ಟಾಪರ್ಸ್ ಬಂದಿದ್ದಾರೆ, ನೀನು ಈ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲ್ಲ, ಸುಮ್ನೆ ಮನೆಗೆ ಹೋಗು ಅಂತ ನಿಮ್ಮ ಒಳಗಡೆ ಇರೋ ಒಂದು ಧ್ವನಿ ಹೇಳುತ್ತೆ. ಆ ಒಂದು ಭಯ, ಆ ಒಂದು ಆಂಗ್ಸೈಟಿ, ಆ ಒಂದು ಸೆಲ್ಫ್ ಡೌಟ್, ಇದನ್ನ ನೀವು ಇವತ್ತು ಅನುಭವಿಸ್ತಾ ಇರಬಹುದು. ಆದ್ರೆ ಇದೇ ಸೇಮ್ ಫೀಲಿಂಗ್ 5 ವರ್ಷಗಳ ಹಿಂದೆ ಗ್ರೇಟೆಸ್ಟ್ ವಾರಿಯರ್ ಅರ್ಜುನನಿಗೆ ಕೂಡ ಆಗಿತ್ತು. ಅವತ್ತಿನ ಆ ಒಂದು ಪ್ರಾಬ್ಲಮ್ಗೆ ಆಗ್ಲೇ ಕೃಷ್ಣ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟು ಹೋಗಿದ್ದಾರೆ. ಸೊ ಇವತ್ತು ನಾವು ಅದನ್ನ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ವಿಡಿಯೋ ಅನ್ನೋದು ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂಡ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮದೇ ತರಕ್ಕೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ, ಒಂದ್ ಸೆಕೆಂಡ್ ಕೂಡ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಭಗವದ್ಗೀತೆ ಅಂದ್ರೆ ಬರೀ ಪೂಜೆ ಮಾಡಕ್ಕೆ ಇಟ್ಟಿರೋ ಧಾರ್ಮಿಕ ಪುಸ್ತಕ ಅನ್ಕೋಬೇಡಿ. ಮಾಡರ್ನ್ ಸೈಕಾಲಜಿ ಇವತ್ತು ಏನು ಹೇಳಿದ್ಯೋ ಅದನ್ನ ಶ್ರೀಕೃಷ್ಣ ಆಗ್ಲೇ ಹೇಳಿದ್ರು. ಸೊ ನಿಮ್ಮ ಒಂದು ಲೈಫ್ ನ ಚೇಂಜ್ ಮಾಡೋ ಒಂದು 5 ಪವರ್ಫುಲ್ ಟೆಕ್ನಿಕ್ಸ್ ಯಾವುದು ನೋಡೋಣ ಬನ್ನಿ. ಟೆಕ್ನಿಕ್ ನಂಬರ್ 1, ಸ್ಥಿತಪ್ರಜ್ಞ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಫುಲ್ ಕನ್ಫ್ಯೂಸ್ ಆಗಿರ್ಬೇಕಾದ್ರೆ ಕೃಷ್ಣ ಹೇಳ್ತಾರೆ, ಸುಖ ದುಃಖಂ ಲಾಭ ನಷ್ಟಂ ಜಯ ಅಪಜಯ, ಇವೆರಡನ್ನು ಒಂದೇ ಸಮಾನವಾಗಿ ನೋಡು ಅಂತ. ಕೇಳಕ್ಕೆ ಇದು ಬೋರಿಂಗ್ ಫಿಲಾಸಫಿ ತರ ಅನ್ಸುತ್ತಲ್ವಾ? ನಮ್ಮ ತಲೆಯಲ್ಲಿ ಅಮಿಗ್ಡಲಾ ಅಂತ ಒಂದು ಪಾರ್ಟ್ ಇರುತ್ತೆ. ನೀವು ಯಾವಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಿರೋ ಅಥವಾ ಸಿಕ್ಕಾಪಟ್ಟೆ ಡಿಪ್ರೆಷನ್ ಅಲ್ಲಿ ಇಡ್ತಿರೋ, ಆ ಒಂದು ಪಾರ್ಟ್ ನಿಮ್ಮನ್ನ ಹೈಜಾಕ್ ಮಾಡುತ್ತೆ. ಅದಕ್ಕೆ ನೋಡಿ, ತುಂಬಾ ಖುಷಿಯಲ್ಲಿರುವಾಗ, ತುಂಬಾ ಕೋಪದಲ್ಲಿರುವಾಗ ಯಾವುದೇ ಒಂದು ಡಿಸಿಷನ್ ತಗೊಳ್ಬಾರ್ದು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವಾಗ ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ವಿರಾಟ್ ಕೊಹ್ಲಿ. ಸೆಂಚುರಿ ಹೊಡೆಯೋವಾಗಲೂ ಕೂಡ ಅವರ ಕಣ್ಣಲ್ಲಿ ಅದೇ ಫೋಕಸ್ ಇರುತ್ತೆ. ಅದೇ ತರ ಝೀರೋಗೆ ಔಟ್ ಆದ್ರೂ ಅವರ ಕಡೆ ಅದೇ ಕಾಮ್ನೆಸ್ ಇರುತ್ತೆ. ಇದನ್ನೇ ಸ್ಥಿತಪ್ರಜ್ಞೆ ಅನ್ನೋದು. ಸೊ ಇದಕ್ಕೊಂದು ಸಿಂಪಲ್ ಹ್ಯಾಕ್ ಹೇಳ್ತೀನಿ ಕೇಳಿ, ದ 5 ಸೆಕೆಂಡ್ ಪಾಸ್. ನಿಮ್ಮ ಲೈಫ್ ನಲ್ಲಿ ಅತಿಯಾಗಿ ಖುಷಿ ಅಥವಾ ಸಿಕ್ಕಾಪಟ್ಟೆ ಬೇಜಾರಾದ್ರೆ ರಿಯಾಕ್ಟ್ ಮಾಡೋ ಮುಂಚೆ ಜಸ್ಟ್ 5 ಸೆಕೆಂಡ್ ಪಾಸ್ ತಗೊಳ್ಳಿ, ಅಂದ್ರೆ ನಿಲ್ಸಿ. ಆಗ ದೀರ್ಘವಾಗಿ ಉಸಿರಾಡಿ. ನೀವು ನಿಮ್ಮ ಎಮೋಷನ್ಸ್ ನಲ್ಲ, ಆ ಎಮೋಷನ್ ನೋಡ್ತಾ ಇರೋ ಪ್ರೇಕ್ಷಕ ನೀವು, ಅಷ್ಟೇ ಮ್ಯಾಟ್ರು. ಟೆಕ್ನಿಕ್ ನಂಬರ್ 2, ನಿಶ್ಚಕ ಕರ್ಮ. ಇದು ಪ್ರಪಂಚದ ಮೋಸ್ಟ್ ಫೇಮಸ್ ಅಡ್ವೈಸ್. ಕರ್ಮ ಮಾಡು, ಆದ್ರೆ ಫಲದ ಅಪೇಕ್ಷೆ ಪಡಬೇಡ. ಇದಕ್ಕೆ ನೀವು ಕೇಳ್ಬೋದು, ಯಾಕೆ ಗುರು, ರಿಸಲ್ಟ್ಸ್ ಬೇಕು ಅಂತ ತಾನೇ ನಾವು ಕಷ್ಟಪಟ್ಟು ಓದೋದು, ಜಿಮ್ ಮಾಡೋದು, ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡಬೇಡ ಅಂತಂದ್ರೆ ಹೆಂಗೆ ಅಂತ. ಇಲ್ಲಿ ಶ್ರೀಕೃಷ್ಣ ಹೇಳಿರೋದು ರಿಸಲ್ಟ್ಸ್ ಬೇಡ ಅಂತಲ್ಲ, ರಿಸಲ್ಟ್ಸ್ ಬಗ್ಗೆ ಇರುವ ಒಂದು ಅಟ್ಯಾಚ್ಮೆಂಟ್ ಬೇಡ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು 90% ಮಾರ್ಕ್ಸ್ ತೆಗಿಲೇಬೇಕು ಅಂತ ನೀವು ಓದಕ್ಕೆ ಕೂತ್ರೆ ಅರ್ಧ ಟೈಮ್ ಅಯ್ಯೋ 90% ಬರ್ಲಿಲ್ಲ ಅಂತಂದ್ರೆ ಏನ್ ಗತಿ ಅನ್ನೋ ಭಯದಲ್ಲೇ ಕಳೆದು ಹೋಗುತ್ತೆ. ಅದೇ ನೀವು ಈ ತರ ಯೋಚನೆ ಮಾಡಿದ್ರೆ, ನಾನು ಇವತ್ತು 4 ಗಂಟೆ ಸೀರಿಯಸ್ ಆಗಿ ಓದ್ತೀನಿ, ಮಾರ್ಕ್ಸ್ ಎಷ್ಟಾದ್ರೂ ಬರ್ಲಿ ಅಂತ ಕುತ್ಕೊಂಡು ಓದಿ, ಆಗ ಭಯ ಹೋಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. ಸೊ ನೀವು ಮಾಡ್ಬೇಕಾಗಿರೋ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ರಿಸಲ್ಟ್ಸ್ ತಾನಾಗೆ ಬರುತ್ತೆ. ಒಂದ್ ವೇಳೆ ನೀವೇನಾದ್ರೂ ರಿಸಲ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಆ ಒಂದು ಫಲ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇವತ್ತಿಂದಾನೆ ರಿಸಲ್ಟ್ಸ್ ನ ಗೋಲ್ ಆಗಿ ಇಟ್ಕೋಬೇಡಿ. ನೀವೇನ್ ಮಾಡ್ತಾ ಇರೋ ಕೆಲಸನ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಇಟ್ಕೊಂಡಿರೋ ಗೋಲ್ ಆಟೋಮೆಟಿಕ್ ಆಗಿ ಸೇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ತಿಂಗಳಲ್ಲಿ 10 kg ಇಳಿಬೇಕು ಅನ್ನೋದು ಗೋಲ್ ಆಗಿದ್ರೆ, ನೀವು ದಿನಕ್ಕೆ 30 ನಿಮಿಷ ವಾಕಿಂಗ್ ಮಾಡ್ತೀನಿ ಅನ್ನೋ ಫೋಕಸ್ ನಿಮ್ ಕಡೆ ಇರಬೇಕು. ಅಂದ್ರೆ ಆ ಒಂದು ಪ್ರೋಗ್ರೆಸ್ ನಿಮ್ ಕಡೆ ಇರಬೇಕು. ಸೊ ನೀವು ಮಾಡ್ತಾ ಇರೋ ಪ್ರೊಸೆಸ್ ಸರಿಯಾಗಿದ್ರೆ ರಿಸಲ್ಟ್ಸ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಟೆಕ್ನಿಕ್ ನಂಬರ್ 3, ಬುದ್ಧಿ ಯೋಗ. ಇದು ನಮ್ಮ ಜನರೇಷನ್ ಗೆ ತುಂಬಾ ಮುಖ್ಯ. ಶ್ರೀಕೃಷ್ಣ ಈ ತರ ಹೇಳ್ತಾರೆ, ಮನುಷ್ಯನಿಗೆ ಮನಸ್ಸು ಬೇರೆ, ಬುದ್ಧಿ ಬೇರೆ ಅಂತ. ಈ ಮನಸ್ಸು ಅಂತಂದ್ರೆ ಮಗು ತರ, ಅದಕ್ಕೆ ಈಗಲೇ ಮಜಾ ಬೇಕು. ಲೈಕ್ ರೀಲ್ಸ್ ನೋಡೋಣ ಬಾ, ಜಂಕ್ ಫುಡ್ ತಿನ್ನು, ಟೈಮ್ ಪಾಸ್ ಮಾಡು, ಈ ತರ ಏನೇನೋ ಹೇಳ್ತಾ ಇರುತ್ತೆ. ಆದ್ರೆ ಬುದ್ಧಿ ಒಂದು ಟೀಚರ್ ಇದ್ದಾಗೆ, ಅದಕ್ಕೆ ಒಳ್ಳೇದಾದ್ರು ಕೆಟ್ಟದಾದ್ರು ಅಂತ ಗೊತ್ತು. ನಿಮ್ಮ ಮೊಬೈಲ್ ತಗೊಂಡು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ವಾ, ಆಗ ನಿಮ್ಮ ಮನಸ್ಸು ವರ್ಕ್ ಆಗ್ತಾ ಇರುತ್ತೆ. ಆಗ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಸಾಕು ನಿಲ್ಸಗರು, ಇನ್ನು ತುಂಬಾ ಕೆಲಸ ಇದೆ ಮಾಡೋದು ಅಂತ. ಅದು ನಿಮ್ಮ ರಿಯಲ್ ಬುದ್ಧಿ. ಅರ್ಜುನನಿಗೂ ಇದೇ ಆಗಿತ್ತು, ನನ್ನ ಫ್ಯಾಮಿಲಿ ವಿರುದ್ಧ ನಾನು ಯುದ್ಧ ಮಾಡಲ್ಲ, ಈ ತರ ಅವರ ಒಂದು ಮನಸ್ಸು ಹೇಳುತ್ತೆ. ಆಗ ಶ್ರೀಕೃಷ್ಣ ಬುದ್ಧಿಯನ್ನು ಜಾಗೃತ ಮಾಡಿದ್ರು, ಇದು ನಿನ್ನ ಡ್ಯೂಟಿ, ಎಮೋಷನ್ಸ್ ನ ಕಂಟ್ರೋಲ್ ಮಾಡುವಂತ. ಸೊ ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಸೋಮಾರಿತನ ಬಂದಾಗ ಅಥವಾ ಜಂಕ್ ಫುಡ್ ತಿನ್ಬೇಕು ಅಂತ ಅನಿಸಿದಾಗ ಒಂದು 10 ಸೆಕೆಂಡ್ ಪಾಸ್ ಮಾಡಿ. ನಿಮಗೆ ನೀವೇ ಈ ತರ ಪ್ರಶ್ನೆ ಕೇಳ್ಕೊಳ್ಳಿ, ಇದು ನನ್ನ ಮೈಂಡ್ ಹೇಳ್ತಾ ಇದೆಯಾ ಅಥವಾ ನನ್ನ ಬುದ್ಧಿ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೀವು ಕೇವಲ ನಿಮ್ಮ ಒಂದು ಬುದ್ಧಿ ಮಾತನ್ನ ಕೇಳಿ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಮಿಸ್ ಮಾಡ್ಕೋಬೇಡಿ. ಏಕೆ ಅಂತಂದ್ರೆ ಸಕ್ಸಸ್ ಆಗೋಕೆ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನನ್ನ ಬಿಡ್ಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಟೆಕ್ನಿಕ್ ನಂಬರ್ 4, ತ್ಯಾಗ. ಈ ತ್ಯಾಗ ಅಂತಂದ್ರೆ ಎಲ್ಲನೂ ಬಿಟ್ಟು ಹಿಮಾಲಯಕ್ಕೆ ಹೋಗುವಂತಲ್ಲ. ತ್ಯಾಗ ಅಂತಂದ್ರೆ ಒಂದು ಆಪರ್ಚುನಿಟಿ ಕ್ಯಾಶ್. ನಿಮ್ಮಲ್ಲಿರೋ ಒಂದು ಕೆಟ್ಟದನ್ನ ಬಿಟ್ರೆ ಮಾತ್ರ ಒಂದು ಒಳ್ಳೆದನ್ನ ಪಡೆಯೋಕೆ ಸಾಧ್ಯ ಆಗಿರುತ್ತೆ. ನೀವು ದಿನ 3 ಗಂಟೆಯ ಕಾಲ ಇನ್ಸ್ಟಾಗ್ರಾಮ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಆ ಒಂದು 3 ಗಂಟೆನ ತ್ಯಾಗ ಮಾಡ್ತಾ ಇದೀರಾ ಅಂತಾನೆ ಅರ್ಥ. ಯಾವ್ದಕ್ಕೋಸ್ಕರ ಮಾಡ್ತಾ ಇದೀರಾ? ಅದೇ ಒಂದು ಟೈಮ್ ನಲ್ಲಿ ನಿಮಗೆ ಬೇಕಾಗಿರೋ ನಿಮ್ಮ ಒಂದು ಫ್ಯೂಚರ್ಗೋಸ್ಕರ ನೀವು ಕಷ್ಟಪಡಕ್ ಸ್ಟಾರ್ಟ್ ಮಾಡಿದಿರಾ. ಅಂಡ್ ಕೆಲ್ಸಕ್ಕೆ ಬರ್ದಿರೋ ಫ್ರೆಂಡ್ಸ್ ಜೊತೆ ಸುತ್ತಾಡೋದನ್ನ ತ್ಯಾಗ ಮಾಡಿದ್ರೆ ನಿಮ್ಗೆ ಮೆಂಟಲ್ ಪೀಸ್ ಸಿಗುತ್ತೆ. ವಾರಿನ್ ಬಫೆಟ್ ಅವರು ಒಂದು ಮಾತನ್ನ ಹೇಳ್ತಾರೆ, ಅಲ್ಟ್ರಾ ಸಕ್ಸಸ್ಫುಲ್ ಜನ ಆಲ್ಮೋಸ್ಟ್ ಎಲ್ಲದಕ್ಕೂ ನೋ ಅಂತಾನೆ ಹೇಳ್ತಾರೆ. ಸೊ ಈಗ ನಿಮ್ಮ ಒಂದು ಸಣ್ಣ ಟಾಸ್ಕ್, ಈಗ ಒಂದು ಪೇಪರ್ ನ ತಗೊಳ್ಳಿ. ಸೊ ನಿಮ್ಮ ಒಂದು ಲೈಫ್ ನಿಂದ ಇವತ್ತೇ ಅವಶ್ಯಕತೆ ಇಲ್ಲದೆ ಇರೋದನ್ನ ಕಿತ್ತು ಬಿಸಾಕೋ ಒಂದು 3 ವಿಷಯಗಳನ್ನ ಬರೀರಿ. ಅದು ಒಂದು ಕೆಟ್ಟ ಅಭ್ಯಾಸ ಇರಬಹುದು, ಒಂದು ನೆಗೆಟಿವ್ ಫ್ರೆಂಡ್ ಇರಬಹುದು, ಅಥವಾ ನನ್ನ ಕೈಲಿ ಆಗಲ್ಲ ಅನ್ನೋ ನಂಬಿಕೆ ಇರಬಹುದು. ಜಸ್ಟ್ ಲೆಟ್ ಇಟ್ ಗೋ. ಸೊ ಇದನ್ನ ನೀವು ಖಂಡಿತ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ನೀವು ಅವಾಯ್ಡ್ ಮಾಡಿದ್ರೆ ಮಾತ್ರನೇ ನಿಮ್ಮ ಒಂದು ಗೋಲ್ ಕಡೆ, ನಿಮ್ಮ ಒಂದು ಸಕ್ಸಸ್ ಕಡೆ ಹೋಗ್ತೀರಾ. ಸೊ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ನಂಬರ್ 5, ದ
ಜ್ಞಾನೀಯ ಯೋಗ, ಮೆಂಟಲ್ ಕ್ಲಾರಿಟಿ. ಸೊ ಶ್ರೀಕೃಷ್ಣ ಅವರು ಈ ತರ ಹೇಳ್ತಾರೆ, ಚಂಚಲನವಾಗಿರೋ ಮನಸ್ಸನ್ನು ಎಳೆದು ತಂದು ನಿನ್ನ ಕಂಟ್ರೋಲ್ಗೆ ತಗೋ ಅಂತ. ಫ್ರೆಂಡ್ಸ್, ನಮ್ಮೊಂದು ಮನಸ್ಸು ಮಂಗನ್ ತರ ಇರುತ್ತೆ. 9 ಗಂಟೆಗೆ ಕೆಲಸ, 9:05ಕ್ಕೆ ಕಾಫಿ, 9:10ಕ್ಕೆ ಇನ್ಸ್ಟಾಗ್ರಾಮ್, ಹಿಂಗೆ ಒಂದಕ್ಕಲ್ದೆ ಒಂದು ಜಂಪ್ ಆಗ್ತಾ ಇರುತ್ತೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಒಂದೊಂದು ದಾರಿ ಮೆಡಿಟೇಷನ್. ಸ್ಲೇವ್ ಜಾಬ್ಸ್ ಇಂದ ಹಿಡಿದು ಬಿಲಿನಿಯರ್ಸ್ ವರೆಗೂ ಇದನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಒಂದು ಯೂನಿವರ್ಸಿಟಿ ರಿಸರ್ಚ್ ಪ್ರಕಾರ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಫೋಕಸ್ 400% ಜಾಸ್ತಿ ಆಗುತ್ತೆ. ಸೊ ತುಂಬಾ ಕಾಂಪ್ಲಿಕೇಟ್ ಮಾಡಕ್ ಹೋಗಬೇಡಿ. ನಾಳೆ ಬೆಳಗ್ಗೆ ಎದ್ದು ಸುಮ್ಮನೆ 5 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಆಗ ನೀವು ಮಾಡ್ಬೇಕಾಗಿರೋ ಕೆಲಸ ನಿಮ್ಮ ಉಸಿರಾಟವನ್ನು ಗಮನಿಸಿ. ಆಲೋಚನೆಗಳು ಬರ್ಲಿ ಪರವಾಗಿಲ್ಲ, ಜಸ್ಟ್ ಅದನ್ನ ನೀವು ಕರೆಕ್ಟ್ ಆಗಿ ಗಮನಿಸಿ. ಆಗ ಯಾವ್ದೊಂದು ಮ್ಯೂಸಿಕ್ ಬೇಡ, ಏನೋ ಬೇಡ, ಪೀಸ್ ಆಗಿ ಒಂದು 5 ನಿಮಿಷ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಸಾಕು. ಸೊ ನಿಮ್ಮಲ್ಲಿ ಪ್ರೊಡಕ್ಟಿವಿಟಿ ಈ ತರ ತುಂಬಾ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಪವರ್ಸ್ ಅನ್ನೋದು ಅನ್ಲಾಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು 5 ಟೆಕ್ನಿಕ್ಸ್ ನಿಮ್ಗೆ ಕೇಳೋಕೆ ತುಂಬಾ ಸಿಂಪಲ್ ಆಗಿರ್ಬೋದು, ಆದ್ರೆ ಯಾರೆಲ್ಲ ಅಪ್ಲೈ ಮಾಡ್ತಾರೋ, ಅಂದ್ರೆ ಇವತ್ತಿನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವರ ಲೈಫ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಎಮೋಷನ್ ಬ್ಯಾಲೆನ್ಸ್, ಸ್ಥಿತ ಪ್ರಜ್ಞೆ. 2ನೇದು ಪ್ರೊಸೆಸ್ ಫೋಕಸ್. 3ನೇದು ಬುದ್ಧಿಯ ಬಳಕೆ. 4ನೇದು ವೇಸ್ಟ್ ವಿಷಯಗಳನ್ನು ಬಿಡೋದು. 5ನೇದು ಮೈಂಡ್ ಕಂಟ್ರೋಲಿಂಗ್. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರೆಲ್ಲ ಭಗವದ್ಗೀತೆ ಓದ್ತಾ ಇದ್ದೀರಾ ಅಂಡ್ ನಿಮಗೆ ಯಾವ ಚಾಪ್ಟರ್ ಅದರಲ್ಲಿ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ. ಸೊ ನಿಮ್ಮೊಂದು ಲೈಫ್ ಕುರುಕ್ಷೇತ್ರ, ನಿಮ್ಮ ಮನಸ್ಸು ಯುದ್ಧ ಭೂಮಿ. ಸೊ ಈ ಒಂದು ಟೆಕ್ನಿಕ್ಸ್ ಎಲ್ಲ ಬಳಸಿ ನಿಮ್ಮ ಒಳಗಿನ ಯುದ್ಧನ ನೀವು ಗೆಲ್ಲಿ. ಸೊ ಗೋ ಬಿಕಮ್ ಯುವರ್ ಓನ್ ಅರ್ಜುನ. ಅಂಡ್ ಫ್ರೆಂಡ್ಸ್, ನಿಮ್ಗೊಂದು ಸಣ್ಣ ಪ್ರಶ್ನೆ, ಈ ಒಂದು 5ರಲ್ಲಿ ನಿಮ್ಮನ್ನ ಅತಿ ಹೆಚ್ಚು ಕಾಡ್ತಾ ಇರೋ ಪ್ರಾಬ್ಲಮ್ ಯಾವುದು? ಓವರ್ ಥಿಂಕಿಂಗ್ ಅಥವಾ ಡಿಸ್ಟ್ರಾಕ್ಷನ್? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾವು ಸೊಲ್ಯೂಷನ್ ತರೋಣ. ಸೊ ಫ್ರೆಂಡ್ಸ್, ಭಗವದ್ಗೀತೆಯಲ್ಲಿ ಶ್ಲೋಕಗಳ ಪ್ರಕಾರ ಇರ್ತವೆ, ಅದನ್ನ ನಿಮಗೆ ಅರ್ಥ ಆಗೋ ತರ ಒಂದು ಸಣ್ಣ ವಿಡಿಯೋ ಮಾಡ್ಬಿಟ್ಟು ಹಾಕಿದೀನಿ ಅಷ್ಟೇ. ಬಟ್ ಭಗವದ್ಗೀತೆಯಲ್ಲಿ ನೀವು ಕಲಿಬೇಕಾಗಿರೋದು ತುಂಬಾ ಲೆಸನ್ಸ್ ಇರ್ತವೆ. ಅದನ್ನ ಬೇಕಿದ್ರೆ ನೀವು ಇಂಟ್ರೆಸ್ಟ್ ಆಗಿದ್ರೆ ಸೀರೀಸ್ ವೈಸ್ ಮಾಡ್ಕೊಂಡು ಹೋಗೋಣ. ಪ್ರತಿಯೊಂದು ಚಾಪ್ಟರ್ ನಾವು ಡಿಕೋಡ್ ಮಾಡ್ಕೊಂತ ನಮ್ಮ ಲೈಫ್ಗೆ ಬೇಕಾಗಿರೋ ಅಂಶಗಳನ್ನ ನಾವು ಕಲಿತಾ ಹೋಗೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಏನಾದ್ರು 1000 ಲೈಕ್ಸ್ ಬಂತು ಅಂತಂದ್ರೆ ನಾನು ನಿಮ್ಗೆ ತಪ್ಪದೆ ವಿಡಿಯೋಸ್ ಮಾಡಿ ಹಾಕ್ತೇನೆ. ಬಿಕಾಸ್ ನೀವು ಇಂಟ್ರೆಸ್ಟ್ ಅಲ್ಲಿ ಇದ್ರೆ ನಾನು ಮಾಡಕ್ಕೆ ರೆಡಿ. ಓಕೆನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಆಗಿದ್ದೀರೋ ತಪ್ಪದೆ ಒಂದು ಲೈಕ್ ಮಾಡಿ. ಅಲ್ಲಿ ನಾವು ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಪ್ರತಿಯೊಂದು ಚಾಪ್ಟರ್ ನ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ತಪ್ಪದೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. Until then, take care. Thanks for watching. This is Yashwant signing off. Bye guys.